ನಮಗೆ ಸ್ತೋತ್ರವಾಗಲಿ. ಈ ದಿನದ ಲೆಂಟ್ ಡೇಸಿನ 6ನೇ ದಿನದಲ್ಲಿ ನಾವುಗಳಿದ್ದೇವೆ. ನಾವು ಪ್ರತಿದಿನವೂ ಒಂದೊಂದು ರೀತಿಯಲ್ಲಿ ನಾವು ನೋಡಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಏನು ಮಾಡಬೇಕು ಎಂಬುದಾಗಿ ಹೇಳಿ. ಹೌದು, ಈ ದಿನ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತದಲ್ಲಿರುವಂಥ ಶಾಪಗಳಿಗಾಗಿ ನಾವು ಅರಿಕೆ ಮಾಡಿ ಪ್ರಾರ್ಥಿಸಬೇಕು. ಹೌದು, ಇವತ್ತು ನಮ್ಮ ಪಾಪಗಳಿಂದ, ನಮ್ಮ ಪೂರ್ವಿಕರ ಪಾಪಗಳಿಂದ ಇವತ್ತು ಎಷ್ಟೋ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾಗಿದೆ. ಇವತ್ತು ನಮ್ಮ ಕುಟುಂಬದಲ್ಲಾಗಲಿ, ಇವತ್ತು ಮಕ್ಕಳ ಜೀವಿತದಲ್ಲಾಗಲಿ, ಕೆಲಸದ ಭಾಗದಲ್ಲಾಗಲಿ, ಇವತ್ತು ಪ್ರತಿಯೊಂದು ಹಣಕಾಸಿನ ಭಾಗದಲ್ಲಾಗಲಿ ಇವತ್ತು ಅನೇಕ ಪಾಪಗಳು ಇವತ್ತು ಶಾಪಗಳು ಇವತ್ತು ತಡೆಗೋಡೆಯಾಗಿದೆ. ಸೊ ಇವತ್ತು ಒಂದೊಂದು ಕಾರ್ಯಗಳನ್ನು ಕೂಡ ನಾವು ಅರಿತು ನಾವೇನು ಮಾಡಬೇಕಂದರೆ ನಾವು ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಾವು ನೋಡಿಕೊಳ್ಳಬಹುದು, ನೆಹೆಮೀಯನು ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಯೆರೂಸಲೇಮಿನ ಪೌಳಿಗೋಡೆ ಕೆಡವಲ್ಪಟ್ಟಿದೆ ಎಂಬುದಾಗಿ ಅರಿತ ಕೂಡಲೇ ಆತನು ಏನು ಮಾಡುತ್ತಾ ಇದ್ದಾನೆಂದರೆ ಆತನು ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಆತನು ನಮ್ಮ ಪೂರ್ವಿಕರು ಪಾಪಗಳಲ್ಲಿ ಪಾಲುಗಾರರಾಗಿದ್ದಾರೆ, ನಾವು ದ್ರೋಹಿಗಳಾಗಿದ್ದೇವೆ, ನಾವು ತಿಳಿದು ಅರಿಯದೆ ಮಾಡಿದಂಥ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ನೆಹೆಮೀಯನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹೌದು, ಯೆರೂಸಲೇಮಿನ ಬಾಗಿಲುಗಳು ಕೆಡವಲ್ಪಟ್ಟಿದ್ದಂಥ ಸಂಗತಿಯನ್ನು ತಿಳಿದ ಕೂಡಲೇ ನೆಹೆಮೀಯನು ಆ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಹೌದು, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ನಾವು ತಿಳಿಯದೆ ಅನೇಕ ಪಾಪದಿಂದ ಬಂದಂಥ ಶಾಪಗಳು ಅನೇಕ ಪೌಳಿಗೋಡೆಯ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲೂ ಕೂಡ ಆಶೀರ್ವಾದಗಳು ಹೊಡೆಯಲ್ಪಟ್ಟಿದೆ. ಸಮೃದ್ಧಿ ಹೊಡೆಯಲ್ಪಟ್ಟಿದೆ, ಆರೋಗ್ಯದಲ್ಲಿ ಹೊಡೆಯಲ್ಪಟ್ಟಿದೆ. ಪರಂಪರೆಯಾಗಿ ಅನೇಕ ವ್ಯಾಧಿಗಳನ್ನು ನಾವು ಅನುಭವಿಸುತ್ತಾ ಇದ್ದೇವೆ. ಚಿಕ್ಕ ಚಿಕ್ಕ ವ್ಯಾಧಿಗಳು ಪರಂಪರೆಯಾಗಿ ಶಾಪವಾಗಿ ನಮ್ಮನ್ನು ಹಿಂಬಾಲಿಸುತ್ತಾ ಇದೆ. ಸೊ ಒಂದೊಂದು ವಿಷಯಗಳನ್ನು ಕೂಡ ನಾವು ಅರಿತುಕೊಂಡು ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕು. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ಆತನ ರಕ್ತದಿಂದ ಅದನ್ನು ಮುರಿಯಬೇಕು. ಖಂಡಿತವಾಗಲೂ ನಾವು ಬಿಡುಗಡೆ ಆಗುವವರಾಗಿದ್ದೇವೆ. ಹೌದು, ನಾವು ಶಾಪಗ್ರಸ್ತರಾಗಿರೋದ್ರಿಂದ, ನಾವುಗಳು ಪಾಪಿಗಳಾಗಿರುವುದರಿಂದ ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯ ಮೇಲೆ ತನ್ನನ್ನು ತಾನು ಶಪಿಸಲ್ಪಟ್ಟವನಾಗಿ ಆತನು ಶಿಲುಬೆಗೆ ಒಪ್ಪಿಸಿಕೊಟ್ಟನು. ಹೌದು, ಆತನು ಶಿಲುಬೆಯ ಮೇಲೆ ತನ್ನನ್ನು ಜಡಿಯಲ್ಪಡುವುದಕ್ಕೆ ಆತನು ಒಪ್ಪಿಸಿಕೊಟ್ಟನು. ಆತನು ನಮಗೆ ಕೊಟ್ಟಿರುವಂಥ ಎಲ್ಲ ಸೈತಾನನಿಗೆ ನಾವು ಕೊಟ್ಟಂಥ ಎಲ್ಲ ಅಧಿಕಾರಗಳನ್ನು, ಎಲ್ಲ ದೊರೆತನಗಳನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮುರಿದು ಹಾಕಿದ್ದಾರೆ. ಆತನ ರಕ್ತದಲ್ಲಿ ನಮಗೆ ಜಯವನ್ನು ಒದಗಿಸಿಕೊಟ್ಟಿದ್ದಾನೆ. ಹೌದು, ಆತನ ರಕ್ತದಿಂದ ನಾವು ಶುದ್ಧರಾಗಬೇಕು. ಆತನ ರಕ್ತದಿಂದ ನಮ್ಮ ಶಾಪಗಳಿಂದ ನಾವು ಹೊರಗಡೆ ಬರಬೇಕು. ಖಂಡಿತವಾಗಲೂ ಇಲ್ಲಿಯವರೆಗೂ ನಿಮ್ಮ ಜೀವಿತದಲ್ಲಿ ಯಾವ ಭಾಗದಲ್ಲಿ ತಡೆಯಾಗಿತ್ತೋ ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ನಿಮ್ಮ ಮಕ್ಕಳ ಆರೋಗ್ಯ ವಿಷಯದಲ್ಲಿ, ಪ್ರತಿಯೊಂದು ಹಣಕಾಸಿನ ವಿಷಯದಲ್ಲೂ ಕೂಡ ದೇವರು ಖಂಡಿತವಾಗಲೂ ಆಶೀರ್ವಾದವನ್ನು ಮಾಡುವ ಆತನಾಗಿದ್ದಾರೆ. ಅನೇಕರು ಎಷ್ಟೇ ಪ್ರಯಾಸ ಪಟ್ಟರೂ ಕೂಡ ಆಶೀರ್ವಾದವನ್ನು ಕಾಣಲಿಕ್ಕೆ ಆಗುತ್ತಿಲ್ಲ. ಯಾಕಂದರೆ ಅನೇಕರ ಜೀವಿತದಲ್ಲಿ ಶಾಪಗಳು ಇವತ್ತು ತಡೆಗೋಡೆಯಾಗಿ ಹಿಡಿದಿಟ್ಟುಕೊಂಡಿದೆ. ನಾವು ಆತನ ನಾಮದಲ್ಲಿ, ಆತನು ನಮಗಾಗಿ ಸುರಿಸಿದಂತಹ ರಕ್ತದಲ್ಲಿ ನಾವು ಆ ಶಾಪವನ್ನು ಮುರಿಯುವಾಗ ದೇವರು ಖಂಡಿತವಾಗಲೂ ನಮಗೆ ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ. ಆತನ ರಕ್ತ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿರುತ್ತದೆ. ನಮ್ಮ ಮೇಲೆ ಸೈತಾನ ಇಟ್ಟಂಥ ಎಲ್ಲ ದೋಷ ಅಪರಾಧಗಳನ್ನು ದೇವರು ಮುರಿದು ಹಾಕಿ ನಮ್ಮನ್ನು ಆಶೀರ್ವಾದವಾಗಿ ನಿಲ್ಲಿಸುವ ಆತನಾಗಿದ್ದಾನೆ. ಸೊ ನಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಯಾವ ಭಾಗದಲ್ಲಿ ಶಾಪದ ಕಾರ್ಯಗಳು ಹಿಂಬಾಲಿಸುತ್ತಾ ಇದೆ ಎಂಬುದಾಗಿ ಗಮನಿಸಿರಿ. ನೋಡಿರಿ. ಅಂಥ ಕಾರ್ಯಗಳನ್ನು ಕುರಿತು ನೀವು ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಲೂ ಆತನು ನಿಮಗೆ ಎಲ್ಲ ಶಾಪದಿಂದ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.